ಪ್ರಿಯ ವೀಕ್ಷಕರೇ ನಮಸ್ತೆ. ನಾನು ಸ್ವಾಮಿ. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ದಲಿತರ ಮೇಲೆ ಹಲ್ಲೆಗಳು ಜಾಸ್ತಿ ಆಗಿದ್ದು, ಇದರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಲ್ಲ, ಯಾವ ಅಧಿಕಾರಿಗಳು ತಲೆ ಕೆಡಿಸ್ಕೊತಲ್ಲ, ಏಕೋ ಗೊತ್ತಿಲ್ಲ. ಆದರೂ ಇತ್ತೀಚೆಗೆ ಒಂದರಲ್ಲ ಒಂದು ರೀತಿಯಲ್ಲಿ ದಲಿತರ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ. ಇಲ್ಲಿ ಗುಬ್ಬಿ ತಾಲೂಕಿನಲ್ಲಿ ಮುದ್ದಿನಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ದಲಿತರ ಯುವಕರು ಹಾಲಿನ ವಾಹನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಡನ್ನು ಹಾಕಿಕೊಂಡು ಹೋಗುತ್ತಿರಬೇಕಾದರೆ ಏಕಾಏಕಿ ಬಂದಂತಹ ಚಂದ್ರು ಹಾಗೂ ನರಸಿಂಹರಾಜನವರು ಅಡ್ಡಗಟ್ಟಿ, ಏನು ಗೋಳಿ ಮಗನೇ, ನಾನು ರೈಲ್ವೆ ಪೊಲೀಸು, ದಲಿತರಿಗೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಡನ್ನು ಹಾಕಿಕೊಂಡು ಹೋಗ್ತಿದ್ದಾರೆ ಎಂದು ಹಿಗ್ಗಾಮುಗ್ಗ ಥಳಿಸಿ ಅವರಿಗೆ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ. ಗುಬ್ಬಿ ಠಾಣೆಯಲ್ಲಿ ದೂರು ನೀಡಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದರೂ ಮಾತ್ರ ನೆಪ ಮಾತ್ರಕ್ಕೆ DYSP ಸಾಹೇಬರು ಅವರಿಗೆ ಸವರ್ಣೀಯರಿಗೆ ಸಹಕಾರ ನೀಡ್ತಾರೆ ಅಂತೇಳಿ ದೂರು ಕೇಳಿ ಬರ್ತಾ ಇದೆ. ಇಡೀ ತುಮಕೂರು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆನೇ ಹಿಗ್ಗಾಮುಗ್ಗ ಆಗಿದೆ. ಯಾಕೆಂದರೆ ಇತ್ತೀಚೆಗೆ ಪೊಲೀಸ್ ಇಲಾಖೆಯಲ್ಲಿ ಅವ್ಯವಹಾರಗಳು ಜಾಸ್ತಿ ನಡೀತಾ ಇದೆ. ಅಂದರೆ ಅಮಾಯಕರ ಮೇಲೆ ಕೇಸ್ ಮಾಡುವುದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಹಣಕ್ಕೋಸ್ಕರ ಇಲಾಖೆಯನ್ನೇ ಮಾರಲು ಹೊರಟಿದ್ದಾರೆ. ಆದರೆ ಒಂದು ಸತ್ಯ, ದಲಿತರ ಮೇಲೆ ಇತ್ತೀಚೆಗೆ ಹಲ್ಲೆ ನಡೆದಿದೆ. ಮಾನ್ಯ ಗೃಹ ಸಚಿವರ ಜಿಲ್ಲೆಯಲ್ಲೇ ಇದು ಜಾಸ್ತಿ ನಡೀತಾ ಇದೆ. ಅದೇಕೋ ಗೊತ್ತಿಲ್ಲ, ಗೃಹ ಸಚಿವರು ಸ್ವಲ್ಪ ಇತ್ತ ಕಡೆ ತಲೆ ಕೆಡಿಸ್ಕೋಬೇಕಾಗಿದೆ. ನೋಡಿ, ದೀಪು ಎನ್ನುವ ಯುವಕನಿಗೆ ಮರ್ಮಾಂಗಕ್ಕೆ ಚೆನ್ನಾಗಿ ಥಳಿಸಿ ಆತನಿಗೆ ಭಾರವಾಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಚಂದ್ರು ಹಾಗೂ ನರಸಿಂಹರಾಜು ತಲೆ ಮರೆಸಿಕೊಂಡಿದ್ದರು. ಗುಬ್ಬಿ ಪೊಲೀಸರು ತಲೆ ಕೆಡಿಸ್ಕೊತಲ್ಲ. ಯಾಕೆಂದರೆ ಕಾನೂನನ್ನೇ ಅವರಿಗೆ ಮಾರ್ಕೊಂಡಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಇದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಈತನ ಮರ್ಮಾಂಗಕ್ಕಂತೂ ಏಟು ಬಿದ್ದು ಹೋರಾಟಗಳು ನಡೀತಾ ಇದೆ. ಕಾನೂನು ರೀತಿಯಲ್ಲಿ ಹೋರಾಟ ಕೇಳಿದ್ರೂ ನ್ಯಾಯ ಸಿಗ್ತಾ ಇಲ್ಲ. ಒಂದು ಗ್ರಾಮದಲ್ಲಿ ಒಬ್ಬ ದಲಿತ ಏನು KMFನಿಂದ ಹಾಲಿನ ವಾಹನವನ್ನು ತಗೊಂಡು ಒಂದು ಅಂಬೇಡ್ಕರ್ ಗೀತೆಗಳನ್ನು ಹಾಕ್ಕೊಂಡು ಅವನ ದಿನನಿತ್ಯ ಬದುಕನ್ನು ಮಾಡ್ತಾ ಬರ್ತಾ ಇರ್ತಾನೆ. ಅದರಲ್ಲಿ ಒಂದು ಸವರ್ಣೀಯ ಗುಂಪೊಂದು ಅಂಬೇಡ್ಕರ್ ಗೀತೆಗಳನ್ನು ಹಾಕಿರೋದು ಯಾಕೆ ಅಂತ ಹೇಳಿ ತಡೆದು ನಿಲ್ಲಿಸಿ, ಯಾರೋ ನೀನು ಒಲೆಯನೋ, ನೀನು ಮಾದಿಗನ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಗ ನಾನು ಮಾದಿಗ ಸಮುದಾಯಕ್ಕೆ ಸೇರಿದವನು ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ, ಈ ನನ್ನ ಮಕ್ಕಳಿಗೆ ಅಂಬೇಡ್ಕರ್ ಗೀತೆ ಬೇರೆ ಕೇಳು, ಆ ದರಿದ್ರನ್ನ ಅವನ್ನ ಹಾಡು ಹಾಕ್ಕೊಂಡು ಇಲ್ಲಿ ನಮ್ಮ ಕೇರಿಗೆಲ್ಲ ಬರ್ತೀಯ ಅಂತ ಹೇಳಿ ಆತನನ್ನು, ಯಾರು ದೀಪು ಅನ್ನೋ ಒಬ್ಬ ದಲಿತನನ್ನು, ಏನು ಒಬ್ಬ ಪೊಲೀಸು, ರೈಲ್ವೆ ಇಲಾಖೆ ಪೊಲೀಸು ನರಸಿಂಹಮೂರ್ತಿ ಅಂತಕ್ಕಂಥನು, ಚಂದ್ರಶೇಖರ್ ಅಂತಕ್ಕಂಥನು, ಆ ರೈಲ್ವೆ ಇಲಾಖೆಯಲ್ಲಿದ್ದು ಪೊಲೀಸ್ ಇಲಾಖೆಯನ್ನು ನಾನು ಪೊಲೀಸ್ ಅಂತ ವಾಹನವನ್ನು ತಡೆದು ಏನು ಬೂಟಿನಿಂದ ಒದ್ದು ಆತನ ಬೀಜಕ್ಕೆ ಏಟಾಗಿರ್ತಕ್ಕಂಥ ಸನ್ನಿವೇಶ ಒಂದು, ಮರ್ಮಾಂಗಕ್ಕೆ ಏಟಾಗಿದೆ. ಹಾಗೂ ಅವನ ಸಹೋದ್ಯೋಗಿ ಅವರ ಬಂದು ಇನ್ನೊಬ್ಬ ವ್ಯಕ್ತಿಯನ್ನು ಸಹ ಡ್ರೈವರ್ನ ಹಿಡ್ಕೊಂಡು ಹೊಡೆದಿರ್ತಕ್ಕಂಥದ್ದು. ಇವತ್ತು ಆತನ ಸ್ಥಿತಿ ಹೇಗಿದೆ ಅಂತ ಅಂದರೆ, ನಮ್ಮ ಗುಬ್ಬಿ ತಾಲೂಕಿನ ದಲಿತರ ಜೀವನ ಹೇಗಿದೆ ಅನ್ನೋದಕ್ಕೆ ಅದೊಂದು ಮಾರ್ಗದರ್ಶನ ಆಗಿರುತ್ತೆ. ಯಾಕೆ ಅಂದರೆ ಇವತ್ತು ನಾವೇನಾದರೂ ನಮ್ಮ ನ್ಯಾಯಯುತವಾದ ಸಂಪಾದನೆ ಮಾಡಿಕೊಂಡು ನ್ಯಾಯಯುತವಾಗಿ ಬದುಕಬೇಕು ಅಂತ ಹೊರಟ್ರೆ, ಇವನೊಬ್ಬ ಅಸ್ಪೃಶ್ಯನು, ಇವನೊಬ್ಬ ದಲಿತ, ಇವನೆಲ್ಲ ನಮ್ಮ ಕೇರಿಗೆ ಬರ್ತಾನೆ, ಇವನು ಈ ಕೇರಿಗೆ ಬರ್ತಾನೆ ಅನ್ನೋ ಒಂದು ವ್ಯವಹಾರನ ಎತ್ತಿಕ್ಬಿಟ್ಟು ಆತನನ್ನು ಮರ್ಮಾಂಗಕ್ಕೆ ಹೊಡೆದು ಇನಾಮಾನವಾಗಿ ಮರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಆತ ನೆನ್ನೆ ಪೊಲೀಸ್ ಇಂಟಿಮೇಷನ್ ಪ್ರಕಾರವಾಗಿ 6:40 ಆಗಿರ್ತಕ್ಕಂಥದ್ದು, 6:40 ಹಾಕಿ ಬಂದಿರತಕ್ಕಂಥ ವಿಚಾರಗಳನ್ನು ಅವನು ಕಂಪ್ಲೇಂಟು ಸಹ ಕೊಟ್ಟಿದ್ದಾನೆ. ಇದುವರೆಗೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು FIR ಅನ್ನು ಹಾಕಿಲ್ಲ. FIR ಅನ್ನು ಹಾಕಿಲ್ಲ ಅಂತಂದರೆ ನೀವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಸರಿ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ DYSP ಸಾಹೇಬರು ಹೇಳ್ತಾರೆ. ಅದು ಕರೆಕ್ಟಾಗಿದೆ. ಅಸ್ಪೃಶ್ಯತೆ ಅದನ್ನು ಕೇಸ್ ಒಳಗಡೆ ಬರ್ತಕ್ಕಂಥದ್ದು ಅಟ್ರಾಸಿಟಿ ಕೇಸಿಗೆ ಕಂಪ್ಲೀಟಾಗಿ ಅದು ಜಾಯಿನ್ ಆಗ್ತದೆ. ಆ ಒಂದು ಅಟ್ರಾಸಿಟಿ ಕೇಸನ್ನು ಹಾಕಿ FIR ಅನ್ನು ಕೊಡಬೇಕು, ಮತ್ತು ಅದು ಆತನಿಗೆ ಒಂದು ಆಫ್ ಮರ್ಡರ್ ಕೇಸನ್ನು ಸಹ ಬುಕ್ ಮಾಡಬೇಕು ಅಂತ ಹೇಳಿ ಆ ಕೊಲೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ನಾನು ಅದು ಕೂಲಂಕುಷವಾಗಿ, ಯಾಕೆ ಅಂದರೆ ಮೊದಲು ನಾವು ಇನ್ನು ಎನ್ಕ್ವೈರಿ ಏನು ಮಾಡ್ತೀವಿ ಅಂದರೆ, ಪೊಲೀಸ್ ಡಿಪಾರ್ಟ್ಮೆಂಟು ದಾರಿ ತಪ್ಪಿಸೋ ಕೆಲಸ ಮಾಡೋದು ಸರ್ವೇ ಸಾಮಾನ್ಯ. ಯಾಕೆಂದರೆ ಅಟ್ರಾಸಿಟಿಗೆ ಏನು ಬರ್ತಿದ್ರೆ ಬರುವಂಥ ವಿಚಾರಗಳನ್ನ ದಾರಿ ತಪ್ಪಿಸೋದೇ ಪೊಲೀಸರ ಕೆಲಸ. ಹಾಗಾಗಿ ನಾನು ಕೂಲಂಕುಷವಾಗಿ ವಿಚಾರಣೆ ತಿಳ್ಕೊಳ್ಳಪ್ಪ, ಅಟ್ರಾಸಿಟಿ ಖಂಡಿತವಾಗಿ ಆಗಿದೆಯಾ ಅಂತ ತಿಳ್ಕೊಂಡಾಗ, ಆ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಂಗನ್ನು ಹಾಕೊಂಡು ಬರಬೇಕಾದ್ರೆ
ಯಾರು ನಮ್ಮ ಯಾದವ ಸಮುದಾಯದ ಒಂದು ಹುಡುಗ ಬಾಬಾ ಸಾಹೇಬ್ರನ್ನ ಗೌರವಿಸೋಕ್ಕಾಗ್ದಿರಂತ ಅವ್ನಿಗೆ ಆಗಿಲ್ಲ ಅಂತ ಅಂದಮೇಲೆ ಅದನ್ನು ಗೌರವ ಕೊಡೋಕ್ಕಾಗಿಲ್ಲ ಅಂದಮೇಲೆ ಬಿಟ್ಬಿಡ್ಬೇಕಿತ್ತು. ಆದರೆ ಅಂಬೇಡ್ಕರ್ ಅವ್ರನ್ನ ಮಾರಣತೆಗೆ ಹಲ್ಲೆ ಮಾಡೋದು ಒಂದು ಭಾಗ ಆದರೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡೋದು ಇನ್ನೊಂದು ಭಾಗ. ಹಾಗಾಗಿ ಹಲ್ಲೆ ಮಾಡೋದ್ರ ವಿಚಾರವಾಗಿ ಮತ್ತು ಅಟ್ರಾಸಿಟಿ ಕೇಸ್ಗೆ ಈ ಕೂಡಲೇ DASP ಅವರು ಇದಕ್ಕೇನ ನೀವು ಆಕ್ಷನ್ ತಗೊಳ್ಳಿಲ್ಲ ಅಂದರೆ ಸ್ಟೇಷನ್ ಮುಂಭಾಗ ತಮಟೆ ಚಳವಳಿ ಮಾಡುವಂಥ ಕೆಲಸ ಎಲ್ಲ ದಲಿತ ಪರ ಸಂಘಟನೆಯವರು ಮಾಡಬೇಕಾಗ್ತದೆ. ಒಂದು, ನಿಮ್ಮ ಪೊಲೀಸ್ ನಿರ್ಲಕ್ಷ್ಯತೆಯಿಂದ ಒಬ್ಬ ಹುಡುಗರಿಗೆ ಆಗ್ತಿರೋಂಥ ಗಾಯ ಎಲ್ಲಾಗಿದೆ ತಮ್ಗೆಲ್ಲರೂ ಕೂಡ ಗೊತ್ತಿದೆ. ಬೇಡದಿರೋ ಜಾಗದಲ್ಲಿ ಒದ್ದಿರೋಂಥ ಜಾಗ ಗೊತ್ತಿದೆ. ಅದು ಕೂಡ ಇದು ಜೀವಾವಧಿ ಶಿಕ್ಷೆಗೆ ಆಗಬೇಕು ಮೊದಲು. ಈಗ ಆಲ್ರೆಡಿ ಎಲ್ಲ ಕಡೆ ಆಗ್ತಿರೋದು ನೋಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಆ ವ್ಯಕ್ತಿಗಳು ಅವ್ರೇನು ದುಬೈಯಲ್ಲಿಲ್ಲ, ಅಲ್ಲೇ ಮಾಡಿದ್ರು ಏನು ದುಬೈಯಲ್ಲಿಲ್ಲ ಹಿಡಿಯೋಕ್ಕೆ. ಪೊಲೀಸರಿಗೆ ಕಷ್ಟನಾ ದುಬೈಯಲ್ಲಿ ಇರೋದನ್ನ ಹಿಡಿಯೋಕ್ಕೆ? ಇಲ್ಲೇ ಇರೋದು ಗುಬ್ಬಿ ನಿಮ್ಮ ತುಮಕೂರು ಜಿಲ್ಲೆಯಲ್ಲೇ ನೀವು ಅವ್ರನ್ನ ಅರೆಸ್ಟ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ದುಬೈಲಿರೋ ಥರ ಕತೆ ಹೇಳ್ತಾ ಇದ್ದೀರಾ. ದಯವಿಟ್ಟು ಆದಷ್ಟು ಬೇಗ ಆ ವ್ಯಕ್ತಿ ನೀವು ಅರೆಸ್ಟ್ ಮಾಡಲಿಲ್ಲ ಅಂದರೆ ಅಟ್ರಾಸಿಟಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ DSP ಸಾಹೇಬರು, ನಾವು ಯಾವುದೇ ಸರ್ಕಾರಿ ಇನ್ಸ್ಪೆಕ್ಟರ್ನಾಗಲಿ ಸಿಂಗಾಚಾರ್ಯ ಸಾಹೇಬ್ರನ್ನ ಯಾವುದು ಕೇಳಕ್ಕೆ ಹೋಗಲ್ಲ. ನಾವು ಏನು ಕಾನೂನು ಪ್ರಕಾರವಾಗಿ DSPಗೆ ಆಕ್ಷನ್ ಇದೆ ಇದನ್ನು ತಗೊಂಡು ಈ ಕೂಡಲೇ ಅವ್ನು ಅರೆಸ್ಟ್ ಮಾಡಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗಬೇಕು. ಮತ್ತು ಅವ್ನ ಮೇಲೆ ಆಗಿರೋಂಥ ಹಲ್ಲೆಗೆ 307 ವಿತ್ ಅಟ್ರಾಸಿಟಿ ಎರಡೂ ಆಗಿ ಈ ಕೂಡಲೇ ಅವನಿಗೆ ಜೀವಾವಧಿ ಶಿಕ್ಷೆ ಮಾಡಿಸೋ ಥರ ಅದನ್ನು ನೀವು ಬರೀಬೇಕಾಗ್ತದೆ. ಅದಾಗಿಲ್ಲ ಅನ್ನೋ ಪಕ್ಷದಲ್ಲಿ ನಿಮ್ಮ ಸ್ಟೇಷನ್ ಮುಂಭಾಗ ಸ್ಟೇಷನ್ ಒಳಗಡೆ ಕೂತ್ಕೊಂಡು ತಮಟೆ ಚಳವಳಿ ಮಾಡಬೇಕಾಗ್ತದೆ. ದಯವಿಟ್ಟು ಆದಷ್ಟು ಬೇಗ ಅವ್ನು ಅರೆಸ್ಟ್ ಮಾಡಿ, ಇಲ್ಲಾಂದರೆ ಮುಂದೊಂದು ದಿನ ಕಾನೂನು ಕ್ರಮದಲ್ಲಿ ನಾವು ಕೂಡ ಕಾನೂನನ್ನು ಮೀರಬೇಕಾಗ್ತದೆ. ವಿಧಿ ಇಲ್ಲ, ಬಾಬಾ ಸಾಹೇಬ್ರ ವಿಚಾರ ಬಂದಾಗ ನಾವು ಜೀವ ಕೊಡೋಕ್ಕೂ ರೆಡಿ ಇರ್ತೀವಿ. ಇನ್ನು ನಮಗೇನು ಸ್ಟೇಷನ್ ನಮ್ಮನ್ನ ಒಳಗೆ ಹಾಕ್ಬಿಟ್ರೆ ಜೈಲಿಂದ ಬರೋದು ಹೋರಾಟಗಾರರಿಗೆ ಜೈಲನ್ನು ಹೊಸ್ತಲ್ಲ. ನಮ್ಮೋಡು ಕೂಡ ಹಾಕಿ ನೀವು ಹೆಂಗೆ ರಕ್ಷಣೆ ಮಾಡ್ತೀರಾ ಅವ್ರನ್ನ, ಅದೇ ರೀತಿ ಅಲ್ಲೇ ಮಾಡೋದನ್ನು ಈ ಕೂಡಲೇ ನೀವು ಬಂಧಿಸಬೇಕು. ಬಂಧಿಸಿದ ಪಕ್ಷದಲ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ಆದಷ್ಟು ಬೇಗ ಅವ್ರನ್ನ ಕಾನೂನು ಕ್ರಮ ಜರುಗಿಸಿ. ಬೇರೆ ಊರಿಂದ ಕೂಲಿಗೋಸ್ಕರ ಹಾಲಿನ ಡೈರಿಯನ್ನು ಡ್ರೈವ್ ಮಾಡ್ಕೊಂಡು ಅಂಬೇಡ್ಕರ್ ಅವರ ಒಂದು ಭಾವಗೀತೆಯನ್ನು ರೆಕಾರ್ಡ್ ಮೂಲಕ ಹಾಕಿಕೊಂಡು ಆತ ಜೀವನ ಮಾಡೋದಕ್ಕೆ ಹಾಲಿನ ಕೇರಿಗೆ ಬಂದಾಗ ಅಲ್ಲಿನ ಸವರ್ಣೀಯರು ಒಬ್ಬ ಏನನ್ನ ಸರ್ ಚಂದ್ರಶೇಖರ ನಿಮ್ಮನ್ನು ನೀನು ಯಾವ್ದು ಜಾತಿ ಅಂತ ಕೇಳಿದಾಗ ನಾನು SC ಜಾತಿ ಅಂದಾಗ ದಲಿತರ್ಯಾರು ಇಲಿಗಳಲ್ಲ, ದಲಿತರ್ಯಾರು ಇಲಿಗಳಲ್ಲ, ದಲಿತರ್ಯಾರು ಇಲಿಗಳಲ್ಲ, ದಲಿತರ್ಯಾರು ಇಲಿಗಳಲ್ಲ, ದಲಿತರ್ಯಾರು ಇಲಿಗಳಲ್ಲ, ದಲಿತರ್ಯಾರು ಇಲಿಗಳಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬಂಧಿಸಿ, ಬಂಧಿಸಿ. ಬಂಧಿಸಿ, 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 ಬಂಧಿಸಿ. ಇತ್ತೀಚೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ಪಡೆಯೋದು ಪ್ರಾರಂಭವಾಗಿದೆ. ದಯಮಾಡಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಗೌರವ ಕೊಟ್ಟು ನಿಷ್ಠಾವಂತ ಅಧಿಕಾರಿಗಳಿಂದ ಕರೆಸಿಕೊಳ್ಳುವ ಮಾನ್ಯ ಅಶೋಕ್ ಸಾಹೇಬ್ರೆ, ಸ್ವಲ್ಪ ನೋಡಿ, ಇಲ್ಲಿ ನಡೀತಿರುವ ವ್ಯವಹಾರಗಳಿಗೆ ನೀವು ತಲೆ ಕೆಡಿಸ್ಕೊಳ್ಳಿ. ಯಾಕೆಂದರೆ ಇದು ಗೃಹ ಸಚಿವರಿಗೆ ತಲೆಗೆ ದಂಡಗೆ ತರ್ತೀರ. ನೀವೆಲ್ಲ ಸೇರಿಕೊಂಡು ಕಾನೂನನ್ನು ಕಾಸಿಗೆ ಮಾರಲು ಹೊರಟಿದ್ದೀರಾ. ಈ ರೀತಿ ಅನ್ಯಾಯ ನಡೀತಿದ್ದರೆ ಜನ ರೊಚ್ಚಿಗೆ ಎದ್ದೇಳೋದು ಬಾಕಿ ಇದೆ. ದಯಮಾಡಿ ಇಲ್ಲಿನ ಶಾಸಕರು ಹಾಗೂ ಇಲ್ಲಿಗೆ ಸಂಬಂಧಪಟ್ಟವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿದೆ. ದಯಮಾಡಿ ನೋಡಿ. ಇತ್ತೀಚೆಗಂತೂ ಗೃಹ ಸಚಿವರ ಅಡ್ಡದಲ್ಲೇ ಜಾಸ್ತಿ ವ್ಯವಹಾರಗಳು ನಡೆಯೋಕ್ಕೆ ಪ್ರಾರಂಭವಾಗಿದೆ. ಪೊಲೀಸ್ ಇಲಾಖೆ ಮಾತ್ರ ಕಣ್ಮುಚ್ಕೊಂತಿದೆ. ಪ್ರೀತಿಯ ವೀಕ್ಷಕರೇ, ದಯಮಾಡಿ ದಲಿತ ಯುವಕನಿಗೆ ನ್ಯಾಯ ಕೊಡಿಸಬೇಕೆಂದು ನಮ್ಮ ಮಾಧ್ಯಮ ಕೇಳಿಕೊಳ್ಳುತ್ತಿದೆ. ಇಂಥ ದ್ರೋಹಿಗಳನ್ನು ಹಿಡಿದು ದೇಶದ್ರೋಹ ಕೆಲಸ ಮಾಡೋವಂಥ ಕಾನೂನಿನ ಹೆಸರಿನಲ್ಲಿ ಅನ್ಯಾಯ ಮಾಡ್ತಿರೋರಿಗೆ ವಿರುದ್ಧ ದೂರು ದಾಖಲು ಮಾಡಿ. ಇಲ್ಲ ಅಂದರೆ ಜಿಲ್ಲೆಯಲ್ಲಿ ಇಂಥ ಹಲ್ಲೆಗಳು ಗಲಾಟೆಗಳು ಜಾಸ್ತಿ ಆಗ್ತವೆ. ದಯಮಾಡಿ ಇಂಥವರನ್ನು ಹಿಡಿದು ಶಿಕ್ಷಿಸಬೇಕೆಂದು ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀವಿ.